ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಹೇಜಲ್ ಕೂಡ ಚೆನ್ನಾಗಿದೆ ನೋಡಿ. ಇವತ್ತು ನಾವೆಲ್ಲ ಹೊರಗಡೆ ಕೂತ್ಕೊಂಡಿದ್ದೀವಿ ಬಾಲ್ಕನಿಲಿ ಮುಂದೆ. ಅದು ಕೂಡ ನಮ್ಮ ಹತ್ರನೇ ಕೂತ್ಕೊಂಡಿತ್ತು. ಅದಕ್ಕೆ ಬೆಲ್ಟ್ ಕಟ್ಟಿದ್ವಿ, ಇಲ್ಲಾಂದರೆ ಕೆಳಗೆ ಇಳಿದು ಓಡೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಲ್ಲೇ ಟಿಫನ್ ಮಾಡಿದ್ವಿ. ನಮ್ಮ ತಂಗಿ ಬಂದಿದ್ದರು, ಎಲ್ಲರೂ ಕೂಡಿ ಅಲ್ಲೇ ಟಿಫನ್ ಮಾಡಿದ್ವಿ. ಅದು ಕೂಡ ಹೊರಗೆ ನಮ್ಮ ಜೊತೆನೇ ಇತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ನೋಡ್ಕೊಂಬರೋಣ ಬನ್ನಿ. ಯಾರಿಗೆಲ್ಲ ನಮ್ಮ ಹೇಜಲ್ ಚಾನಲ್ ಇಷ್ಟ ಆಗುತ್ತೆ ಅವರೆಲ್ಲ ನಮ್ಮ ಹೇಜಲ್ ಚಾನಲ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಹಾಗೆ ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಬಾಲ್ಕನ್ನಿಲಿ ಕೂತ್ಕೊಂಡಿತ್ತು. ಇನ್ನೊಂದು ಬಾಲ್ಕನ್ನಿಲಿ ಹೊರಗಡೆ ಮುಂದೆ ರೋಡ್ ಇದೆ ನಮ್ಮ ಮನೆ ಹತ್ರ. ಆ ರೋಡ್ ಮೇಲೆಲ್ಲ ವೆಹಿಕಲ್ ಹೋಗ್ತಾ ಇರ್ತವೆ. ಪಕ್ಷಿಗಳೆಲ್ಲ ಅಲ್ಲೇ ಪಕ್ಕಕ್ಕೆ ಮರ ಇದೆ, ಮರದಲ್ಲಿ ಪಕ್ಷಿಗಳೆಲ್ಲ ಬರ್ತಾ ಇರ್ತವೆ. ಅದನ್ನೆಲ್ಲ ನೋಡ್ತಾ ಇರುತ್ತೆ ಅದು. ಅದಕ್ಕೆ ಅಲ್ಲಿ ಕೂತ್ಕೊಂಡ್ರೆ ಟೈಮ್ ಪಾಸ್ ಆಗಿದೆ ಗೊತ್ತಿಲ್ಲ, ಅಲ್ಲೇ ಕೂತ್ಕೊಳ್ಳುತ್ತೆ ಒಂದು 2 hours. ನಾನು ಸ್ವಲ್ಪ ಗಾಳೀಲಿ ಚೆನ್ನಾಗಿ ಕೂತ್ಕೊಳ್ಳಿ, ಆ ಕಡೆ ಟೈಮ್ ಪಾಸ್ ಆಗಲಿ ಅದಕ್ಕೂ ಕೂಡ ಅಂತ ಹೊರಗಡೆ ಕೂಡಿಸಿರ್ತೀನಿ. ಹಾಗೆ ನೋಡ್ಕೊಂಬರೋಣ ಬನ್ನಿ ಮ್ಯೂಸಿಕ್ ಮೂಲಕ. ಪಕ್ಷಿಗಳನ್ನ ನೋಡ್ತಿತ್ತು ನೋಡಿ. ನಮ್ಮ ಹೇಜಲ್ ಇನ್ನೂ ಆದರೂ ಅಲ್ಲೇ ಕೂತ್ಕೊಂಡಿರುತ್ತೆ ಎಷ್ಟೊತ್ತಿನವರೆಗೂ ಬಾಲ್ಕನಿಲಿ. ಅದಕ್ಕೇನು ಬೋರ್ ಆಗಲ್ಲ ಅಲ್ಲಿ ಕೂತ್ಕೊಂಡ್ರೆ. ನಮ್ಮ ಮನೆ ಹತ್ರ ಮನೆ ಕಟ್ತಾ ಇದ್ದಾರೆ, ಅದು ಯಾವಾಗಲೂ ಸೌಂಡ್ ಆಗ್ತಾನೆ ಇರುತ್ತೆ. ಅದು ಕೂಡ ಈ ವಿಡಿಯೋದಲ್ಲಿ ಬರ್ತಾ ಇರುತ್ತೆ. ಸಾರಿ, ಅದಕ್ಕೋಸ್ಕರ ನೋಡಿ. ಇಡೀ ದಿವಸ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಏನಾದರೂ ಮನೆ ಅಂದರೆ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ, ಅದಕ್ಕೆ ಏನಾದರೂ ಕೆಲಸ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸೌಂಡ್ ಬರ್ತಾನೆ ಇರುತ್ತೆ. ನಮಗೂ ಅಭ್ಯಾಸ ಆಗೋಗಿದೆ ದಿನಾಲು ಸೌಂಡ್ ಕೇಳಿ. ಆ ಕಡೆ ನಾವು ಲಕ್ಷ್ಯ ಕೊಡಲ್ಲ. ಇದು ನೋಡಿ, ಈ ವಿಡಿಯೋ ವಾಯ್ಸ್ ಓವರ್ ಮಾಡುವಾಗ ಸೌಂಡ್ ಬರುತ್ತಲ್ಲ, ಅವಾಗೇ ಡಿಸ್ಟರ್ಬೆನ್ಸ್ ಇರುತ್ತೆ ತುಂಬ. ಯಾರೆಲ್ಲ ಪೆಟ್ಸ್ ಹಾಕಿದ್ದೀರ ಮನೇಲಿ ಅವರು ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೇಜಲ್ ವಿಡಿಯೋಸ್ನ ನೋಡ್ತಾ ಇರಿ ನೋಡಿ. ಮನೆ ಒಳಗಡೆ ಅದಕ್ಕೆ ಊಟ ಬೇಕು. ಊಟದ ಟೈಮ್ ಹಾಕ್ಕೊಳ್ಳೆ ಅದು ಶುರು ಮಾಡಿಬಿಡುತ್ತೆ ಮೇವು ಅಂತ. ಅದಕ್ಕಾಗಲೇ ತನಗೆ ಹಸುವಾದ ಕೂಡಲೇ 3 ಟೈಮ್ ಹಾಕ್ತೀನಿ. ಅದಕ್ಕೆ ಗೊತ್ತಾಗ್ಬಿಡುತ್ತೆ ಊಟದ ಟೈಮು. ಆವಾಗ ಕೂಗ್ತಾ ಇರುತ್ತೆ ಅದು ಒಂದೊಂದು ಸಲ. ಇವು ಒಂಥರ ಮಕ್ಕಳ ಥರನೇ ಪ್ರಾಣಿಗಳು ಕೂಡ. ಮಕ್ಕಳು ಹೇಗೆ ಅಮ್ಮ ಊಟ ಕೊಡು ಅಂತ ಕೇಳ್ತಾ ಇರ್ತಲ್ಲ, ಅದೇ ಥರ ಇದು ಕೂಡ. ಊಟದ ಟೈಮ್ ಆದ ತಕ್ಷಣ ಅದಕ್ಕೆ ಊಟ ಹಾಕಬೇಕು. ನಮಗಾದರೂ ನೆನಪಿರಲ್ಲ, ಅದಕ್ಕೆ ಊಟದ ಟೈಮಿಗೆ ಕರೆಕ್ಟಾಗಿ ನೆನಪಾಗಿಬಿಡುತ್ತೆ. ಅದಕ್ಕೆ ಹೋಗ್ತಾ ಇರುತ್ತೆ ಅವಾಗ ಊಟದ ಟೈಮ್ ಆದ ಕೂಡಲೇ ಆ ಟೈಮಿಗೆ ಸರಿಯಾಗಿ. ಮಧ್ಯೆ ಏನೂ ತಿನ್ನೋದಿಲ್ಲ ಅದು ಇದು. ನಾವು ಅದೇ ಪ್ರಾಣಿಗಳ ಲೈಫ್ನೇ ಫಾಲೋ ಮಾಡಿದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾವು ಮಧ್ಯೆ ಅದು ಇದು ಬಾಯಿ ಚಪ್ಪಲಿಕ್ಕೋಸ್ಕರ ತಿಂತಾ ಇರ್ತೀವಿ. ಆಯಿಲಿ ಪದಾರ್ಥ ಎಲ್ಲ ಆ ಥರ ಎಲ್ಲ ಅವಾಯ್ಡ್ ಮಾಡಬೇಕು ನಾವು ಕೂಡ. ಅದು ಊಟ ಮಾಡುತ್ತೆ, ಮಧ್ಯೆ ಏನೂ ತಿನ್ನಲ್ಲ. ಸ್ವಲ್ಪ ಡ್ರೈ ಫುಡ್ ಹಾಕಿರ್ತೀನಿ. ಆವಾಗ ಸಾಯಂಕಾಲ ಯಾವಾಗಾದರೂ ಒಂದೊಂದು ಸಲ ತಿನ್ನುತ್ತಷ್ಟೇ, ಸ್ವಲ್ಪನೇ. ನಾವೇನಿಲ್ಲ, ಹಾಗೆ ಡಸ್ಟ್ಬಿನ್ನಿಗೆ ಹಾಕಿದಾಗೆ ಹಾಕ್ತಾನೇ ಇರ್ತೀವಿ. ಏನಾದರೂ ಕಂಡ ತಕ್ಷಣ ತಿಂದ್ಬಿಡೋದು ಬಾಯಿ ಚಪ್ಪಲಿಕ್ಕೆ. ತುಂಬ ಹೊಟ್ಟೆ ಫುಲ್ಲಾದರೂ ಕೂಡ ತಿಂತಾ ಇರ್ತೀವಿ ನಾವು. ಪ್ರಾಣಿಗಳು ಹಾಗಲ್ಲ, ಹೊಟ್ಟೆ ಫುಲ್ಲಾದ ಕೂಡ ಆರಾಮಾಗಿ ಮಲಗಿಬಿಡುತ್ತೆ ನಮ್ಮ ಹೇಜಲ್. ಅದು ಊಟದ ಟೈಮ್ ಆದ ತಕ್ಷಣ ಕೇಳುತ್ತೆ ಅದು ಊಟ. ಇಲ್ಲಾಂದರೆ ಊಟ ಆದ ತಕ್ಷಣ ನೋಡಿ ಹೀಗೆ ಮುಖವನ್ನು ಎಲ್ಲ ವಾಶ್ ಮಾಡ್ಕೊಳ್ತಾ ಇರುತ್ತೆ. ಸೈಲೆಂಟಾಗಿರುತ್ತೆ ಮನೆಯಲ್ಲಿ, ಯಾವುದೇ ಗಲಾಟೆ ಮಾಡಲ್ಲ. ಇದೇನೋ ಇಲ್ಲೋ ಅನ್ನೋ ಹಾಗೆ ಅಷ್ಟು ಸೈಲೆಂಟ್ ಇರುತ್ತೆ ಮನೆಯಲ್ಲಿ. ಕೂಗೋದು, ಪರ್ಚೋದು, ಓಡಾಡೋದು, ಅದು ಯಾವಾಗಲೂ ಮೇವು ಅನ್ನೋದು ಎಲ್ಲ ಮಾಡೋದಿಲ್ಲ. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರುತ್ತೆ. ತನ್ನ ಊಟದ ಟೈಮ್ ಬಂದಾಗ ಮಾತ್ರ ಅವಾಗ ಮೇವು ಅಂತ ಊಟ ಕೇಳುತ್ತೆ ಅಷ್ಟೇ, ಅದರ ಭಾಷೆಯಿಂದ.
ಇನ್ನೂರು ಟೈಮಲ್ಲಿ ಸುಮ್ಮನೆ ಸೈಲೆಂಟ್ ಆಗಿರುತ್ತೆ. ನೋಡಿ ಈಗ ಹಾಲಲ್ಲಿ ಕೂತ್ಕೊಂಡಿದೆ. ಈ ಮನೇಲಿ ಪೆಟ್ಸ್ ಸಾಕಿದರೆ ಹೀಗೆ ಒಂಥರ ಕ್ಯೂಟಾಗಿ ಇರ್ತಾವಲ್ಲ, ನಮಗೂ ಕೂಡ ಹ್ಯಾಪಿನೆಸ್ ಇರುತ್ತೆ ಮನೆಯಲ್ಲಿ. ಎಲ್ಲರೂ ಒಂದು ಯಾವುದಾದ್ರೂ ಪೆಟ್ ಸಾಕಿ, ನಾಯಿ ಅಥವಾ ಬೆಕ್ಕು, ಮನೆಯಲ್ಲೆಲ್ಲ ಒಂಥರ ಖುಷಿ ವಾತಾವರಣ ಇರುತ್ತೆ. ಸುಮ್ಮನೆ ಬೇಜಾರಲ್ಲಿ ಒಬ್ಬರೇ ಕೂತ್ಕೊಂಡಾಗ ಕೂಡ ಅವು ಮಾಡೋ ಕೀಟ್ಲೆಗಳು ಮನಸ್ಸಿಗೆ ತುಂಬ ಹ್ಯಾಪಿ ಅನಿಸುತ್ತೆ. ಅದಕ್ಕೋಸ್ಕರನೇ ಎಲ್ಲರೂ ಎಷ್ಟೊಂದು ಜನ ಪ್ರಾಣಿಗಳನ್ನ ಸಾಕ್ತಾರೆ. ಅವಕ್ಕೋಸ್ಕರ ಎಷ್ಟೊಂದು ಖರ್ಚು ಕೂಡ ಮಾಡ್ತಾರೆ. ಅವನ್ನೆಲ್ಲ ಕಾರಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಾಯಿ ಬೆಕ್ಕುಗಳನ್ನು ನೋಡ್ತಾ ಇರ್ತೀನಿ ನಾನು. ಎಲ್ಲಾದರೂ ಹೊರಗಡೆ ಕೂಡ ಕರ್ಕೊಂಡು ಬರ್ತಾರೆ ಅವನ್ನ. ಅವಕ್ಕೂ ಅಭ್ಯಾಸ ಆಗಿರುತ್ತೆ. ಅವಾಗ ರೌಂಡ್ ಹೋಗಿ ಅವು ಕೂಡ ಕಾರಲ್ಲಿ ರೌಂಡ್ ಹಾಕುವಾಗ ಸುಮ್ಮನೆ ಇರುತ್ತೆ. ನಮ್ಮ ಹೇಸಲ್ ಕೂಡ ಏನು ಮಾಡಲ್ಲ, ಸುಮ್ಮನೆ ಇರುತ್ತೆ. ಎಲ್ಲಾದರೂ ಆಚೆ ಹೋದಾಗ ಅದಕ್ಕೆ ಸಾಮಾನ್ಯವಾಗಿ ಕರ್ಕೊಂಡು ಹೋಗಲ್ಲ. ಅದು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಿ ಉಸಿರುಗಟ್ಟು ಸ್ವಲ್ಪ ಆಕ್ಸಿಜನ್ ಕಡಿಮೆ ಆಗಿ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಯಾವಾಗಲೂ ಕರ್ಕೊಂಡು ಹೋಗಲ್ಲ. ಯಾವಾಗಾದರೂ ಒಂದು ಸಲ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ನೋಡಿ ಬಾಗಿಲಿಂದ ಬಾಗಿಲು ಸ್ವಲ್ಪ ಮುಚ್ಚಿದ್ದೆ, ಅದನ್ನು ನೋಡಿ ಹೇಗೆ ನೋಡ್ತಾ ಇದೆ. ಓಪನ್ ಮಾಡಬೇಕೀಗ ಅಂತ ನೋಡಿ, ಸ್ವಲ್ಪ ಓಪನ್ ಮಾಡಿಕೊಳ್ಳಿ ಬಂತು. ಹೀಗೆ ಓಡಾಡ್ತಾ ಇರುತ್ತೆ. ನೋಡಿ ಹೊರಗಡೆ ಕುತ್ಕೊಂಡಿತ್ತು, ಅವಾಗ ತಕ್ಕೊಂಡಿತ್ತು ಕ್ಲಿಪ್ಪಿಂಗ್. ಯಾರ್ಯಾರಿಗೆ ನಮ್ಮ ಹೇಸಲ್ ಚಾನಲ್ ಇಷ್ಟ ಆಗುತ್ತೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.